16ನೇ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂಗವಾಗಿ ಮೊದಲಿಗೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ನಂತರ ತಹಶೀಲ್ದಾರ್ ಗಂಗಾವತಿರವರಿಂದ ಮತದಾರರ ದಿನಾಚರಣೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು. ನಂತರ ಇಬ್ಬರು ಯುವ ಮತದಾರರಿಗೆ ಸಾಂಕೇತಿಕವಾಗಿ ಮತದಾರರ ಗುರುತಿನ ಚೀಟಿಯನ್ನ ನೀಡಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರಿಂದ ಆಯ್ಕೆಯಾದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಇಬ್ಬರು ಶಿಕ್ಷಕರಿಗೆ ಉತ್ತಮ ಬಿಎಲ್ಒ ಪ್ರಶಸ್ತಿ ಪತ್ರವನ್ನ ನೀಡಲಾಯಿತು. ನಂತರ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯ್ಕರವರು ಮತದಾರರ ಮಹತ್ವದ ಕುರಿತು ಮತ್ತು ಮತದಾರ ದಿನಾಚರಣೆ ಕುರಿತು ಮಾತನಾಡಿದರು. ತದನಂತರ ಶ್ರೀ ಜೆಎಸ್ ನ್ಯಾಮೇಗೌಡರು ಡಿವೈಎಸ್ಪಿ ಗಂಗಾವತಿಯವರು ಯುವ ಮತದಾರ ಮತದಾನದಲ್ಲಿ ಅವರ ಮಹತ್ವದ ಕುರಿತು ಮಾತನಾಡಿದರು. ಅಂತಿಮವಾಗಿ ನಾಗರಾಜ್ ತಹಶೀಲ್ದಾರರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ಮತದಾರರ ದಿನಾಚರಣೆ ಬಗ್ಗೆ, ಯುವ ಮತದಾರರ ನೋಂದಣಿ ಬಗ್ಗೆ ಮತ್ತು ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗದ ಯುವ ಮತದಾರರು ನೋಂದಣಿ ಮಾಡಿಕೊಳ್ಳಲು ಇನ್ನು ಅವಕಾಶವಿದ್ದು ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ ಗುಂಡಪ್ಪ ಬಸವಣ್ಣಪ್ಪ ಹಳ್ಳಕಾಯಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಸಮಿತಿ ಗಂಗಾವತಿ, ಗೌರವಾನ್ವಿತ ಶ್ರೀ ನಾಗೇಶ್ ಪಾಟೀಲ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರು, ಕಾರ್ಯದರ್ಶಿಗಳು, ಸಮಿತಿ ಗಂಗಾವತಿ, ಗೌರವಾನ್ವಿತ ಶ್ರೀ ಮೇಪಾ ಸೋಮನವರ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಗಂಗಾವತಿ, ಶ್ರೀ ಶರಣಬಸಪ್ಪ ನಾಯ್ಕ ಅಧ್ಯಕ್ಷರು, ವಕೀಲರು ಸಂಘ ಗಂಗಾವತಿ, ಷಣ್ಮುಖಪ್ಪ ವ್ಯವಸ್ಥಾಪಕರು, ನಗರಸಭೆ ಗಂಗಾವತಿ, ಶ್ರೀಮತಿ ಸರಸ್ವತಿ, ಟಿಪಿಒ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಾರ್ಯಾಲಯ ಗಂಗಾವತಿ, ಶ್ರೀಮತಿ ಸರಸ್ವತಿ, ಮೇಲ್ವಿಚಾರಕರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಕಾರ್ಯಾಲಯ ಗಂಗಾವತಿ, ಶ್ರೀ ಬಸವರಾಜ್ ಎಂಎಚ್ ಪ್ರಾಂಶುಪಾಲರು, ಶ್ರೀ ಕಾಲೇಜು ಆಫ್ ಸಿರಿಗೇರಿ ಡಿ ವೆಂಕೋಪ್ ಶೆಟ್ಟಿ ಮೆಮೋರಿಯಲ್ ನರ್ಸಿಂಗ್ ಕಾಲೇಜು ಗಂಗಾವತಿ, ತಹಶೀಲ್ದಾರ್ ಕಾರ್ಯಾಲಯ ಗಂಗಾವತಿಯ ಸಿಬ್ಬಂದಿಗಳಾದ ರವಿಕುಮಾರ್ ನಾಯ್ಕವಾಡಿ, ಶಿರಸ್ತಿದಾರ ಪ್ರಕಾಶ್ ನಾಯ್ಕ್, ಶಿರಸ್ತಿದಾರ ಶ್ರೀಕಂಠ ಮೊಹಮ್ಮದ್ ರಫಿ, ಶ್ರೀರಾಮ್ ಜೋಶಿ, ಗಂಗಾವತಿ ನಗರ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.